ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇಶಾದ್ಯಂತ ಶ್ರೀರಾಮ ನವಮಿ ಹಬ್ಬದ ಆಚರಣೆಯ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಎಲ್ಲ ರಾಮ ಮಂದಿರಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಜೋರಾಗಿತ್ತು. ಬೆಂಗಳೂರಿನ ರಾಜಾಜಿನಗರ ರಾಮ ಮಂದಿರದಲ್ಲೂ ಕೂಡ ಶ್ರೀರಾಮನಿಗೆ ವಿಶೇಷ ಪೂಜೆ ನಡೆಸಲಾಯಿತು. ಶ್ರೀರಾಮನ ದರ್ಶನ ಪಡೆಯೋಕೆ ಭಕ್ತರ ದಂಡು ಸೇರ್ತಾ ಇದೆ. ಸಂಪೂರ್ಣವಾಗಿ ಹೂಗಳಿಂದ ದೇವಸ್ಥಾನವನ್ನ ಸಿಂಗಾರಗೊಳಿಸಿದ್ದಾರೆ. ಇವತ್ತು ರಾಮನ ಭಾವಚಿತ್ರ ಮೆರವಣಿಗೆ ಮತ್ತು ರಥೋತ್ಸವ ಕೂಡ ಆಯೋಜನೆ ಮಾಡಲಾಗಿದೆ. ಇಂದು ಶ್ರೀರಾಮ ನವಮಿಯನ್ನು ರಾಜ್ಯಾದ್ಯಂತ ಸಂಭ್ರಮ ಮಾಡಿದೆ. ಸದ್ಯ ನಾವು ರಾಜಾಜಿನಗರದಲ್ಲಿರುವ ರಾಮ ಮಂದಿರದ ದೇವಸ್ಥಾನದಲ್ಲಿದ್ದೇವೆ. ಬೆಳಗ್ಗೆಯಿಂದಲೇ ವಿಶೇಷ ಪೂಜೆಗಳ ಮೂಲಕ ಭಕ್ತರು ಬಂದು ದರ್ಶನವನ್ನ ಪಡಿತಾ ಇದ್ದಾರೆ. ಬೆಳಗ್ಗೆ 4:30ರಿಂದ ಅಭಿಷೇಕ ಹಾಗೂ ವಿವಿಧ ಪೂಜೆಗಳನ್ನ ಮಾಡುವ ಮೂಲಕ ದೇವರಿಗೆ ಒಂದು ದರ್ಶನವನ್ನ ಮಾಡುವುದಕ್ಕೆ, ದೇವರಿಗೆ ದರ್ಶನ, ಭಕ್ತರಿಗೆ ದರ್ಶನ ಮಾಡುವುದಕ್ಕೆ ಅವಕಾಶವನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಬೆಳಗ್ಗೆ 9:30ರಿಂದ ರಥೋತ್ಸವ ಕೂಡ ಆಯೋಜನೆ ಮಾಡಲಾಗಿದೆ. ರಥೋತ್ಸವ ರಾಜಾಜಿನಗರದ ಸುತ್ತಮುತ್ತ ರಸ್ತೆಗಳಲ್ಲಿ ಸಂಚಾರ ಮಾಡಲಿದ್ದು ಭಕ್ತರಿಗೆ ದರ್ಶನವನ್ನ ಕೊಡಲಿದೆ. ಈ ದೇವಸ್ಥಾನ ಏನಿದೆ ರಾಜಾಜಿನಗರದಲ್ಲಿರುವ ರಾಮ ಮಂದಿರ ವಿಶೇಷತೆಯಿಂದ ಕೂಡಿದೆ. ಸುಮಾರು 70 ವರ್ಷಗಳಿಂದ ವಿಶೇಷತೆಯಿಂದ ಇದೇ ರೀತಿ ಭಕ್ತರಿಗೆ ಒಂದು ದರ್ಶನವನ್ನ ಕೊಡಲು ದೇವಸ್ಥಾನದಿಂದ ವಿಶೇಷ ಪೂಜೆಗಳ ಮೂಲಕ ಪ್ರತಿ ವರ್ಷ ರಾಮನವಮಿ ದಿನದಂದು ಸಂಭ್ರಮ ಮನೆ ಮಾಡುತ್ತೆ. ವಿವಿಧ ದೀಪಾಲಂಕಾರ ಇರಲಿ, ಹೂಗಳಿಂದ ಅಲಂಕಾರ ಆಗಿರಲಿ, ಹೀಗೆ ಹೂಗಳಿಂದ ಮತ್ತು ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇರುತ್ತೆ. ಈ ವಿಶೇಷ ಪೂಜೆ ದಿನದಂದು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ರಾಮನ ದರ್ಶನವನ್ನ ಪಡಿತಾರೆ. ಹೀಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಯೋಜನೆ ಮಾಡಲಾಗಿದ್ದು ರಥೋತ್ಸವ ಕೂಡ ಇದೆ. ರಥೋತ್ಸವ ರಾಜಾಜಿನಗರದ ಸುತ್ತಮುತ್ತ ಪ್ರದೇಶಗಳಲ್ಲಿ ಸುತ್ತಾಡಿದ ನಂತರ ಭಕ್ತರಿಗೆ ಒಂದು ಪ್ರಸಾದವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಈ ರೀತಿ ರಾಮನ ಶ್ರೀರಾಮ ನವಮಿ ಅಂದ್ರೆ ರಾಮನ ಹುಟ್ಟಿನ ದಿವಸ ಒಂದು ಆಚರಣೆ ಮಾಡಲಾಗುತ್ತದೆ. ಈ ದಿವಸದಂದು ಉಪವಾಸ ಕೂಡ ಇರ್ತಾರೆ. ಹೀಗಾಗಿ ಇದು ರಾಮನ ಭಕ್ತರಿಗೆ ವಿಶೇಷ ದಿನವಾಗಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.